ನಮಸ್ಕಾರ ವೀಕ್ಷಕರೇ, ವಾಯ್ಸ್ ಆಫ್ ವರ್ಕರ್ಸ್ ಕಾರ್ಮಿಕರ ವಾಹಿನಿಗೆ ಸ್ವಾಗತ. ನಾನು ಪೂಜಾ ವೇಣುಗೋಪಾಲ್. ರಾಜ್ಯದಲ್ಲಿ ಕಾರ್ಮಿಕ ಇಲಾಖೆಯ ಭ್ರಷ್ಟಾಚಾರದ ಮಹಾಕಂದಕವಾಗಿ ಬದಲಾಗಿದೆ. ಚೀಟಿ ಕೊಡಿಸದ ಕಾರ್ಮಿಕ ಇಲಾಖೆಗೆ, ಗುತ್ತಿಗೆ ಕಾರ್ಮಿಕರನ್ನು ಶೋಷಣೆ ಮಾಡುತ್ತಿರುವ ಕಾರ್ಮಿಕ ಇಲಾಖೆಗೆ, ಅನ್ಯಾಯ ಮಾಡುತ್ತಿರುವ ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಗೆ, ಕಾರ್ಮಿಕರಿಗೆ ಬೋನಸ್ ಕೊಡಿಸದ ಕಾರ್ಮಿಕ ಇಲಾಖೆಗೆ, ಗುತ್ತಿಗೆ ಕಾರ್ಮಿಕರನ್ನು ಶೋಷಣೆ ಮಾಡುತ್ತಿರುವ ಕಾರ್ಮಿಕ ಇಲಾಖೆಗೆ. ಕಾರ್ಮಿಕ ಇಲಾಖೆಯ ಕಾರ್ಮಿಕರ ಪರ ತೋರುತ್ತಿರುವ ನಿರ್ಲಕ್ಷ್ಯತನ, ಕಾಯ್ದೆಗಳನ್ನು ಅನುಷ್ಠಾನ ಮಾಡದಿರುವುದು, ಅಸಮರ್ಪಕ ವಿಲೇವಾರಿ, ಅಧಿಕಾರಿಗಳ ಬೇಜವಾಬ್ದಾರಿತನವನ್ನು ಖಂಡಿಸಿ ಟಿಯುಸಿಸಿ ನೇತೃತ್ವದಲ್ಲಿ ಕಾರ್ಮಿಕರ ಇಲಾಖೆಯ ಅಣಕು ಶವಯಾತ್ರೆ ನಡೆಯಿತು. ಕಾರ್ಮಿಕ ಇಲಾಖೆಯಲ್ಲಿನ ಅಧಿಕಾರಿಗಳ ಭ್ರಷ್ಟಾಚಾರ, ಅಪ್ರಾಮಾಣಿಕತೆಗಳಿಂದ ಕಾನೂನು ರೀತಿಯ ಕಾರ್ಮಿಕರಿಗೆ ದೊರೆಯಬೇಕಾಗಿರುವ ಸವಲತ್ತುಗಳನ್ನು ದೊರೆಯುತ್ತಿಲ್ಲವೆಂದು ಆರೋಪಿಸಿ ಟ್ರೇಡ್ ಯೂನಿಯನ್ ಕೋಆರ್ಡಿನೇಷನ್ ಸೆಂಟರ್ನ ಸಮ್ಮಿಳಿತದ ಕಾರ್ಮಿಕ ಸಂಘಗಳ ಪದಾಧಿಕಾರಿಗಳು ಹಾಗೂ ಕಾರ್ಮಿಕರು ಬನ್ನರಘಟ್ಟ ರಸ್ತೆಯಲ್ಲಿರುವ ಕಾರ್ಮಿಕರ ಭವನದ ಎದುರು ಕಾರ್ಮಿಕ ಇಲಾಖೆಯ ಅಣಕು ಶವಯಾತ್ರೆ ನಡೆಸಿದರು. ಟಿಯುಸಿಸಿಯ ರಾಜ್ಯಾಧ್ಯಕ್ಷ ಜಿಆರ್ ಶಿವಶಂಕರ್ ರವರ ನೇತೃತ್ವದಲ್ಲಿ ಕೈಗೊಂಡಿದ್ದ ಈ ಅಣಕು ಶವಯಾತ್ರೆಯಲ್ಲಿ ಬೋನಸ್, ತುಟಿಭತ್ಯೆ ನಂತಹ ಮೂಲ ಸವಲತ್ತುಗಳ ವಂಚಿತ ಕಾರ್ಮಿಕರು ಪಾಲ್ಗೊಂಡಿದ್ದರು. ಹಲವು ವರ್ಷಗಳಿಂದ ಕಾರ್ಮಿಕ ಇಲಾಖೆಯಲ್ಲಿ ದೂರುಗಳನ್ನು ನೀಡಿದ್ದರೂ ಅವುಗಳನ್ನು ಇತ್ಯರ್ಥಪಡಿಸದ ಇಲಾಖೆಯು ಇದ್ದರೂ ಸತ್ತಂತೆ ಎಂದು ಭಾವಿಸಿದ ಕಾರ್ಮಿಕರು ತಮ್ಮ ಆಕ್ರೋಶವನ್ನು ಹೊರಹಾಕಲು ಮತ್ತು ಇಲಾಖೆಯ ಅಧಿಕಾರಿಗಳನ್ನು ಸರಿದಾರಿಗೆ ತರಲು ಈ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಆರ್ ಶಿವಶಂಕರ್ ವಾಯ್ಸ್ ಆಫ್ ವರ್ಕರ್ಸ್ಗೆ ತಿಳಿಸಿದರು. ತಮಗೆಲ್ಲರಿಗೂ ತಿಳಿದಿರಬಹುದು, ಬೋನಸ್ ಕಾಯ್ದೆ 1961ರಲ್ಲಿ ಬೋನಸ್ ಕಾಯ್ದೆ ಜಾರಿಗೆ ಬಂದಿದೆ. ಕಳೆದ 10 ವರ್ಷಗಳಿಂದ ಉದಯ ಟಿವಿನಲ್ಲಿ ಕೆಲಸ ಮಾಡ್ತಕ್ಕ ಕಾರ್ಮಿಕರಿಗೆ ಬೋನಸ್ ಕೊಡದೇ ಇರುವುದರ ಬಗೆಗೆ ಕಮಿಷನರ್ಗೆ ಲೆಟರ್ ಕೊಟ್ಟರೂ ಸಹ ಆಡಳಿತ ವರ್ಗದ ಮೇಲೆ ಅವ್ರಿಗೆ ಕ್ರಮ ತಗೊಳ್ಳೋದಕ್ಕೆ ಇವ್ರಿಗೆ ಅಧಿಕಾರ ಇದೆ. ಪ್ರಾಸಿಕ್ಯೂಟ್ ಮಾಡೋದಕ್ಕೆ ದಂಡನಾತ್ಮಕವಾಗಿ ಅವ್ರು ಮಾಡೋದಕ್ಕಿದ್ರು ಸಹ ಇಲ್ಲಿ ಬಂದಂತ 4 ಜನ ಕಮಿಷನರ್ಗಳು ಯಾರು ಏನು ಕ್ರಮ ವಹಿಸಿಲ್ಲ.
ಅದೇ ರೀತಿಯಲ್ಲಿ ಸುವರ್ಣ ಚಾನೆಲ್ ನಲ್ಲಿ 13 ವರ್ಷಗಳಿಂದ ಬೋನಸ್ ಕೊಟ್ಟಿಲ್ಲ. ಇವರು ಯಾರು ಸಹ ಅದ್ರ ಬಗ್ಗೆ ಕೇಳ್ತಾ ಇಲ್ಲ. ಇದಲ್ಲದೆ ಕರ್ನಾಟಕದ ಸಾಬೂನ್ ಕಾರ್ಖಾನೆ, ಸ್ಯಾಂಡಲ್ ಸೋಪ್ ಕಾರ್ಖಾನೆ ಒಳಗಡೆ ಕಳೆದ ಅನೇಕ ವರ್ಷಗಳಿಂದ ಗುತ್ತಿಗೆ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು. ಆ ಕಾರ್ಮಿಕರಿಗೆ ಬೋನಸ್ ಕೊಟ್ಟಿಲ್ಲ. ಯಾಕೆ ನನ್ನ ಮಾತನ್ನು ಹೇಳ್ತೇನೆ ಅಂತಂದ್ರೆ, ಬೋನಸ್ ಕಾಯ್ದೆ ಪ್ರಕಾರ ಬೋನಸ್ ಕೊಡಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇವತ್ತು ಕಾರ್ಮಿಕ ಇಲಾಖೆ. ಆದ್ರೆ ಕಾರ್ಮಿಕ ಇಲಾಖೆ ಕೇವಲ ಮಾಲೀಕರ ಪರವಾಗಿ ಇವತ್ತು ಕೆಲಸ ಮಾಡ್ತಾ ಇದೆ. ಕಾರ್ಮಿಕ ಇಲಾಖೆ ಮತ್ತು ಇನ್ಸ್ಪೆಕ್ಟರ್ಸ್ ಆಫ್ ಫ್ಯಾಕ್ಟರೀಸ್ ಅಂಡ್ ಬಾಯ್ಲರ್ಸ್ ಇಲಾಖೆಯಲ್ಲಿ ಅಧಿಕಾರಿಗಳು ಮಾಲೀಕರ ಪರವಾಗಿಯೇ ನಿಂತು ಕಾರ್ಮಿಕರನ್ನು ಬೀದಿಪಾಲು ಮಾಡುತ್ತಾರೆ. ಕಾರ್ಮಿಕರ ಪರ ಸಮಸ್ಯೆಗಳನ್ನು ವರ್ಷಾನುಗಟ್ಟಲೆ ಇತ್ಯರ್ಥಪಡಿಸದೆ ಅವರಿಗೆ ಮಾನಸಿಕವಾಗಿ ಚಿತ್ರಹಿಂಸೆ ನೀಡುತ್ತಾರೆ. ಅಧಿಕಾರಿಗಳಲ್ಲಿ ಪ್ರಾಮಾಣಿಕತೆಯ ಕೊರತೆ ಎದ್ದು ಕಾಣುತ್ತಿದೆ. ಕಿರಿಯ ಅಧಿಕಾರಿಗಳು ಶಿಫಾರಸುಗಳನ್ನು ಹಿರಿಯ ಅಧಿಕಾರಿಗಳು ಪರಿಗಣಿಸದೆ ಕಾರ್ಮಿಕರ ಸಮಸ್ಯೆಗಳ ಮೇಲೆ ಸಮಾಧಿ ಕಟ್ಟುತ್ತಾರೆ ಎಂದು ಕಾರ್ಮಿಕ ಮುಖಂಡ ಶಿವಶಂಕರ್ ಆರೋಪಿಸಿದರು. ಈ ವೇಳೆ ಕಾರ್ಮಿಕ ಆಯುಕ್ತ ಅಕ್ರಮ್ ಪಾಷಾ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಕಾರ್ಮಿಕರಿಂದ ಮನವಿ ಪತ್ರವನ್ನು ಸ್ವೀಕರಿಸಿದರು. ಟ್ರೇಡ್ ಯೂನಿಯನ್ ಕೋಆರ್ಡಿನೇಟರ್ ಸೆಂಟರ್ ಮೂಲಕ ಸುಮಾರು ಹಲವಾರು ಬೇಡಿಕೆಗಳನ್ನು 18 ಬೇಡಿಕೆಗಳನ್ನು ಇಟ್ಟು ಇದರ ಪ್ರಕಾರ ಕ್ರಮ ವಹಿಸುವಂತೆ ನಮಗೆ ಮನವಿಯನ್ನು ಸಲ್ಲಿಸಿರ್ತಾರೆ. 18 ಕಾಯ್ದೆಗಳ ಅಡಿಯೊಳಗಡೆ ಕಾರ್ಮಿಕ ಇಲಾಖೆ ಅನುಸರಿಸಬೇಕಾಗಿರ್ತಕ್ಕ ಒಂದೊಂದು ಕ್ರಮಗಳ ಬಗೆಗೆ ವಿವರವಾಗಿ ಮನವಿ ಪತ್ರನಲ್ಲಿ ಕೊಟ್ಟಿದ್ದೇವೆ. ಅದರೊಳಗಡೆ ನಮ್ಮ ಪ್ರಮುಖವಾಗಿ ಹೇಳಿರ್ತಕ್ಕದ್ದೇನು ಅಂತಂದರೆ, ಬೋನಸ್ ಕಾಯ್ದೆ ಪ್ರಕಾರ ಬೋನಸ್ಸನ್ನು ಕೊಡಿಸ್ಬೇಕಾಗಿರ್ತಕ್ಕದ್ದು ಆದ್ಯ ಕರ್ತವ್ಯ ಕಾರ್ಮಿಕ ಇಲಾಖೆ. ಬೋನಸ್ಸನ್ನು ಕೊಡಲಿಲ್ಲ ಅಂತಂದರೆ ಸಂಬಂಧಪಟ್ಟ ಮಾಲೀಕರನ್ನ ಪ್ರಾಸಿಕ್ಯೂಟ್ ಅವ್ರ ಮೇಲೆ ದಂಡನಾರ್ಹ ಕ್ರಮ ತಗೊಳ್ಬೋದು. ಆದರೆ ಅವರೇನು ಕ್ರಮ ತಗೊಂಡಿಲ್ಲ. ಗುತ್ತಿಗೆ ಕಾರ್ಮಿಕರಿಗೆ ಅನಾವಶ್ಯಕವಾಗಿ ನೇಮಿಸಿಕೊಂಡು ಕಾಯಂ ಸ್ವಭಾವದ ಕೆಲಸನ ಸಂಪೂರ್ಣವಾಗಿ ಇಲ್ಲದ ರೀತಿಯಲ್ಲಿ ಕಾರ್ಮಿಕ ಇಲಾಖೆ ಮಾಡ್ತಾ ಇದೆ. ಅದರೊಳಗಡೆ ಸುಮಾರು ಬೆಂಗಳೂರು ನಗರದೊಳಗಡೆ 5,000 ಕೋಟಿ ಇವತ್ತು ಗುತ್ತಿಗೆ ಕಾರ್ಮಿಕರಿಗೆ ಕಾನೂನು ರೀತಿಯಲ್ಲಿ ಸಿಗಬೇಕಾಗಿರ್ತಕ್ಕದ್ದನ್ನು ಕೊಡಿಸ್ತಾ ಇಲ್ಲ. ಅನೇಕ ಬೇಡಿಕೆಗಳು, ಕಾರ್ಮಿಕರ ದೈನಂದಿನ ಬೇಡಿಕೆಗಳ ಬಗೆಗೆ ನಿರಂತರವಾಗಿ ನಾವು ಮನವಿ ಪತ್ರ ಕೊಡ್ತಾ ಇದ್ರೂ ಸಹ ಏನು ಕ್ರಮ ವಹಿಸಿಲ್ಲ. ಆದ್ರಿಂದ ನಮ್ಮ ಈ ಅಣುಕು ಪ್ರದರ್ಶನ ಕಾರ್ಮಿಕ ಇಲಾಖೆ ಸತ್ತಿದೆ ಅಂತ ಮಾಡಿದ್ದೇವೆ. ಸರ್ಕಾರದ ಗಮನಕ್ಕೂ ಸಹ ಈಗಾಗಲೇ ತಂದಿದ್ದೇವೆ. ಇದೇನು ಕ್ರಮ ವಹಿಸಲಿಲ್ಲ ಅಂದರೆ ನನಗನ್ಸುತ್ತೆ ನಮ್ಮ ಇಡೀ ರಾಜ್ಯದೊಳಗಡೆ TUCCಯ ಸಮ್ಮಿಳಿತ ಸಂಘಟನೆಗಳು ಹೋರಾಟ ಮಾಡೋದಕ್ಕೆ ತೀರ್ಮಾನ ಮಾಡ್ತೇವೆ. ಅದರಿಂದ ಯಾವುದೇ ರೀತಿ ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಇನ್ಸ್ಪೆಕ್ಟರ್ ಫ್ಯಾಕ್ಟರೀಸ್ ಅಧಿಕಾರಿಗಳಿಗೆ ತೊಂದರೆ ಆದರೆ ಅದಕ್ಕೆ ನೇರವಾಗಿ ಉನ್ನತ ಮಟ್ಟದ ಅಧಿಕಾರಿಗಳ ಜವಾಬ್ದಾರಿ ಆಗ್ತಾರೆ. ಇನ್ನು ಉದಯ ಟಿವಿ ಆಡಳಿತ ಮಂಡಳಿ 27 ನೌಕರರನ್ನು ಅಂತಾರಾಜ್ಯ ವರ್ಗಾವಣೆ, ತುಟಿ ಭತ್ಯೆ ಮತ್ತು ಬೋನಸ್ ನೀಡದೆ ಮೊಂಡು ಧೋರಣೆ ತೋರುತ್ತಿರುವ ಪ್ರಕರಣವನ್ನು ಇಲಾಖೆಯು ಗಂಭೀರವಾಗಿ ಪರಿಗಣಿಸಿ ಕಾಯ್ದೆಯ ಅನುಷ್ಠಾನವನ್ನು ಸಮರ್ಪಕವಾಗಿ ನಿಭಾಯಿಸಿಲ್ಲವೆಂದರೆ ಕಾರ್ಮಿಕ ಭವನದ ಮುಂದೆ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ಳುವುದಾಗಿ ಉದಯ ಟಿವಿ ನೌಕರರ ಅಧ್ಯಕ್ಷ ಎಚ್ಚರಿಕೆ ನೀಡಿದರು. ಉದಯ ಟಿವಿ ಒಳಗಡೆ ಇವತ್ತೇನು ಮಾಧ್ಯಮದ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿರ್ತಕ್ಕ ಉದಯ ಟಿವಿ ಒಳಗಡೆ ಇವತ್ತು ಅಲ್ಲಿನ ಆಡಳಿತ ವರ್ಗ ತಮಿಳುನಾಡಿನ ಕಲಾನಿಧಿ ಮಾರನ್ ಎಂಬ ಆಡಳಿತ ಏನು ಅವನು ದ್ರೋಹಿ, ಕಾರ್ಮಿಕರ ದ್ರೋಹಿ ಏನಿದ್ದಾನೆ, ಇಲ್ಲಿರ್ತಕ್ಕ 27 ಜನ ಕಾರ್ಮಿಕರನ್ನ ದೇಶದ ಒಂದೊಂದು ಮೂಲೆಗಳಿಗೂ ಸಹ ವರ್ಗಾವಣೆ ಮಾಡಿದ್ದಾನೆ. ಆ ಕಾರ್ಮಿಕರು ಬೀದಿ ಪಾಲಾಗಿದ್ದಾರೆ. ಇದ್ರ ಬಗೆಗೆ ಕಾರ್ಮಿಕ ಇಲಾಖೆ ಏನೂ ಕ್ರಮ ವಹಿಸಿಲ್ಲ. ಅದ್ರ ಬಗೆಗೆ ಕಾರ್ಮಿಕ ಇಲಾಖೆ ಒಳಗಡೆ ಕೇವಲ ಅವ್ರು ಬಂದು ನಾವು ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಮಾಲೀಕನ ದುಡ್ಡು ಕೊಟ್ಟ ಕೂಡಲೇ ಇಮಿಡಿಯೇಟ್ ಆಗಿ ಮಾಲೀಕನ ಪರವಾಗಿ ಮಾಡ್ತಾರೆ. ಆದ್ರಿಂದ ಈ ಸಂದರ್ಭದಲ್ಲಿ ನಾನು ಹೇಳ್ತಕ್ಕದಿಷ್ಟೇ, ಉದಯ ಟಿವಿ ಎಂಪ್ಲಾಯೀಸ್ನ ಸಮಸ್ಯೆನ ಕಾರ್ಮಿಕ ಇಲಾಖೆ ತುರ್ತಾಗಿ ಪರಿಶೀಲನೆ ಮಾಡಿ ಕ್ರಮ ವಹಿಸದೆ ಹೋದ್ರೆ ಅನಿರ್ದಿಷ್ಟ ಕಾಲ ಇಲ್ಲೇ ಉಪವಾಸ ಮುಷ್ಕರ ಮಾಡ್ತೇವೆ. ಅದರಿಂದ ಏನೇ ತೊಂದರೆ ಆದ್ರೂ ಸಹ ಕಾರ್ಮಿಕ ಇಲಾಖೆನೇ ಜವಾಬ್ದಾರಿ ಆಗ್ತದೆ ಅಂತಲೂ ಸಹ ಈ ಸಂದರ್ಭದಲ್ಲಿ ನಾನು ಒತ್ತಾಯಪೂರ್ವಕವಾಗಿ ಹೇಳ್ತಾ ಇದ್ದೇನೆ.